ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಅನಿಲ್ ಕಾಂಬ್ಳೆ. ನಾಳೆ ಮುಂಜಾನೆ 24ನೇ ತಾರೀಕು 9ವರೆಗೆ ಶ್ರೀನಗರ ಸರ್ಕಲ್ನಿಂದ ಒಂದು ಧಾರವಾಡ ಜಿಲ್ಲಾಧಿಕಾರಿಗೆ ಮನೆ ಕೊಡೋದಕ್ಕೆ ಒಂದು ಪಾದಯಾತ್ರೆ ಮೂಲಕ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಿಮಗೆಲ್ಲನೂ ಗೊತ್ತಿದೆ, ಈ ಒಂದು ಅಕ್ಸಾ ಸಂಘಟನೆ ವಿದ್ಯಾರ್ಥಿಗಳ ಪರವಾಗಿ ಎಷ್ಟೊಂದು ಶ್ರಮ ಪಡ್ತಾ ಇದೆ. ಮತ್ತೊಂದು ಏನಂದರೆ, ಈ ಒಂದು ಹೋರಾಟದ ಬಿಸಿ ಸರ್ಕಾರಕ್ಕೆ ತಟ್ಟಿದವ್ರು ಕೂಡ ಏನಾಗಿದೆ ಅಂದರೆ, ಮೈಮೆ ಧೂಳು ಬಿದ್ದಂಗೆ ಅವ್ರು ಜಾಡ್ಸ್ಕೊಂಡಿವಿ ಅನ್ನೋ ಮನೋಭಾವನೆ ಇದ್ದಾರೆ. ಏನಾದರೂ ಪರಿವರ್ತನೆ ಆಗುತ್ತೆ ಅಂದರೆ ಅದು ಈ ಧಾರವಾಡ ನೆಲದಲ್ಲಿ ಆಗುತ್ತೆ. ಆ ಒಂದು ಧೈರ್ಯ, ಆ ಒಂದು ಸಾಮರ್ಥ್ಯ ಧಾರವಾಡ ನೆಲಕ್ಕಿದೆ, ಆ ಧಾರವಾಡ ಹುಡುಗರಿಗಿದೆ. ಹೀಗಾಗಿ ನಾಳೆ ಎಲ್ಲರೂ ಭಾಗವಹಿಸೋ ಮೂಲಕ ಇಲ್ಲಿವರೆಗೆ ನಾವು ಏನೋ ಒಂದು ನಿರುದ್ಯೋಗಿಯಿಂದ ಬಳಲ್ತಾ ಇದ್ದೀವಿ, ಎಷ್ಟೋ ನಮ್ಮ ಸ್ನೇಹಿತರು ಸಾಯ್ತಾ ಇದ್ದಾರೆ. ಅದನ್ನೆಲ್ಲ ನಮಗೆ ಎಷ್ಟೊಂದು ನೋವು ಕೊಡ್ತಾ ಇದೆ ಅಂದರೆ, ಕಾಂತಕುಮಾರ್ ಸರ್ ಅದು ಪ್ರತಿ ಸಲ ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ, ವಿದ್ಯಾರ್ಥಿಗಳು ಈ ರೀತಿ ಆಗ್ತಾ ಇದೆ, ಈ ರೀತಿ ಆಗ್ತಾ ಇದೆ ಎಂದು. ಆದರೆ ಸರ್ಕಾರ ಎಲ್ಲೇ ಒಂದು ಕಡೆ ಏನು ಒಂದು ವಿಚಾರ ಮಾಡ್ತಾ ಇದೆ ಅಂದರೆ, ಪೊಲೀಸರಿಂದ ಇವ್ರನ್ನ ಅಂಜಿಕೆಗೆ ಇಡ್ಬೋದು, ಇವ್ರನ್ನ ಹತ್ತಿಕ್ಕಬಹುದು ಅಂತ ವಿಚಾರ ಮಾಡಿದೆ. ಆದರೆ ಅಕ್ಸಾ ಸಂಘಟನೆ ಇರುವವರೆಗೂ ಯಾರು ಅಂಜಬೇಡಿ. ಕಾನೂನು ಮೂಲಕ ಒಂದು ಪೊಲೀಸರ ಒಂದು ಪರ್ಮಿಷನ್ ತೊಗೊಂಡು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ನಾಳೆ ಎಲ್ಲರೂ ಈ ಒಂದು ಹೋರಾಟಕ್ಕೆ ಬರಲೇಬೇಕು. ಯಾಕಂದರೆ ಇದು ಮುಂದಿನ ಒಂದು ದಿನ ಹೋರಾಟದಿಂದ ಎಷ್ಟು ಶ್ರಮ ಇದೆ ಅಂದರೆ ಅದು ಪ್ರತಿಯೊಬ್ಬರಿಗೆ ಗೊತ್ತಿದೆ. ಯಾಕಂದರೆ ಕಾಂತಕುಮಾರ್ ಸರ್ ಅವರು ಈಗ ಧಾರವಾಡಕ್ಕೆ ಮಂದಿ ಒಂದು 10-15 ದಿನ ಆಯಿತು. ಇವ್ರ ಜೊತೆ ತೇಲಿಸ್ ಅವರು, ಮಮದಾಪುರ್ ಸರ್, ಆಮೇಲೆ ಸಿದ್ದೋಸ್ ಅವರು ಪ್ರತಿದಿನ ಅವ್ರ ಜೊತೆ ಇದ್ದು ಅವ್ರ ಜೊತೆ ಕೈ ಜೋಡಿಸಿ ಹೋರಾಟ ಸಂಘಟನೆಯನ್ನು ಕಟ್ಟುವುದರ ಮೂಲಕ, ವಿರೋಧ ಪಕ್ಷದ ನಾಯಕರ ಒಂದು ಬೆಂಬಲ ತಗೋದ್ರ ಮೂಲಕ ಅವರನ್ನು ಮನವೊಲಿಕೆ ಮಾಡಿ ಹೋರಾಟಕ್ಕೆ ಕರೆತರುವಂಥ ಪ್ರಯತ್ನವನ್ನು ಪರಿಶ್ರಮವಾಗಿ ನಿರಂತರವಾಗಿ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾಳೆ ಕೂಡ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಮುಂಚೂಣಿಯಲ್ಲಿ ಬರ್ತಾ ಇದ್ದಾರೆ. ಈ ಹೋರಾಟದ ಹಿಂದೆ ಎಷ್ಟೋ ಪರಿಶ್ರಮ ಇದೆ ಅಂದರೆ, ಒಬ್ಬ ಶಿಕ್ಷಕ ಅಂತ ಒಂದು ಟ್ಯಾಗ್ಲೈನ್ ತೊಗೊಂಡು ಬರೀ ಪಾಠ ಮಾಡಿ ದುಡ್ಡು ಮಾಡೋದಲ್ಲ, ತಾನು ಕಲಿಸಿದಂಥ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿಕೊಡುವಕ್ಕೆ ಮುಂದೆ ಯಾರು ನಿಲ್ತಾನಲ್ಲ ಅವನೇ ನಿಜವಾದ ಶಿಕ್ಷಕ. ಅಂತ ನಿಜವಾದ ಶಿಕ್ಷಕರು ಯಾರಾದರೂ ಇದ್ದರೆ ನನ್ನ ಕಣ್ಣಿಗೆ ಒಂದು ನಿಜವಾಗಿ ಕಾಣ್ತಾ ಇರುವುದಂದರೆ ಮಮದಾಪುರ್ ಸರ್ ಮತ್ತು ತೇಲಿಸ್ ಅವರು. ಅದನ್ನ ಯಾವುದು ಅದ್ರಲ್ಲಿ ಮುಚ್ಚು ಮರೆ ಇಲ್ಲ. ಅಂತ ಒಂದು ಲೀಡರ್ಶಿಪ್ ಎಲ್ಲರಿಗೆ ಬೇಕು. ಪ್ರತಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮಾಲೀಕರಿಗಾಗಲಿ, ಟೀಚರ್ಗಳಿಗೆ ಏನು ಒಂದು ವಿನಂತಿ ಮಾಡ್ತಾ ಇದ್ದೀನಿ ಅಂದರೆ, ನೀವು ಯಾವುದಾದ್ರೂ ಒಂದು ಸುಳ್ಳು ಮೋಟಿವೇಶನ್ ಮಾಡಿ ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕಲ್ಲ. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸೋಕ್ಕೆ ಮುಂದೆ ಫ್ರಂಟ್ ಲೈನಲ್ಲಿ ಬಂದು ನಿಲ್ಲಬೇಕು. ಅವ್ನು ನಿಜವಾದ ಶಿಕ್ಷಕ ಅಂತ ಒಂದು ಜವಾಬ್ದಾರಿಯನ್ನು ತೊಗೊಂಡು ನಾಳೆ ನಿಮ್ಮೆಲ್ಲ ಒಂದು ವಿದ್ಯಾರ್ಥಿಗಳನ್ನು ತೊಗೊಂಡು ಎಲ್ಲ ಸ್ನೇಹಿತರು ಬಂದು ಈ ಹೋರಾಟವನ್ನು ಯಶಸ್ವಿ ಮಾಡೋಣ. ಏನಾದರೂ ಈ ಕರ್ನಾಟಕದಲ್ಲಿ ಉದ್ಯೋಗದ ಒಂದು ನೇಮಕಾತಿ ಪರ್ವ ಪ್ರಾರಂಭ ಆಗಲೇಬೇಕಂದ್ರೆ ಅದು ನಾಳೆ ಹೋರಾಟದಿಂದ ಆಗುತ್ತೆ. ಆ ಶಕ್ತಿ ಧಾರವಾಡ ನೆಲಕ್ಕಿದೆ, ಧಾರವಾಡ ವಿದ್ಯಾರ್ಥಿಗಳಿಗಿದೆ. ದಯವಿಟ್ಟು ಎಲ್ಲರೂ ಬರ್ರಿ ಅಂತ ವಿನಂತಿ ಮಾಡ್ತೇನೆ. ನಮಸ್ಕಾರ.